ನಾನಿವತ್ತು DJ ಮೊಬೈಲ್ 7 ಅಂತ ಗೆದ್ದು 10,990. ಸೊ ನೀವು ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ಬೋದು, ನಿಮ್ಮ ಮೊಬೈಲ್ ಅಡ್ಜಸ್ಟ್ ಮಾಡ್ಬೋದು. ನಾವು ಜಸ್ಟ್ ಎಕ್ಸ್ಪ್ಯಾಂಡ್ ಇಟ್ ಫಿಟ್ ಮಾಡಬೇಕು. ಸೊ ಹೆಂಗೆ ಅಂದರೆ ಸೆಂಟರ್ ಡೌನ್ಲೋಡ್ ಮಾಡ್ಕೋಬೇಕು. ಇಲ್ಲಿ ಬಂದರೆ ನೀವು ಪ್ರೊಫೈಲ್ ಎಲ್ಲ ಸೆಟ್ ಮಾಡ್ಕೋಬೇಕು ಲಾಗಿನ್ ಮಾಡಿಕೊಂಡು. ಸೊ ಇದರಲ್ಲಿ 4 ಮೋಡ್ ಬರುತ್ತೆ ನಿಮಗೆ. ಈ ಎಮ್ ಅಂತ ಏನು ಹೇಳಿದ ಪವರ್ ಬರುತ್ತೆ, ಪೊಸಿಷನ್ ಬರುತ್ತೆ, ಸ್ಟೇಬಲ್ ಪೊಸಿಷನ್ಗೆ ಎಕ್ಸಾಂಪಲ್ ಆಗಿ ಟ್ರೈಪಾಡ್ಗೆ ಯೂಸ್ ಮಾಡ್ತಾರೆ. ಸೊ ಇಲ್ಲಿ ಇದನ್ನು ಹೇಳಿದ್ರೆ ಕೆಳಗೆ ಲ್ಯಾಂಡ್ಸ್ಕೇಪಲ್ಲಿ ಬೇಕು ಅಂದರೆ ಡಬಲ್ ಟೈಮ್ ಪ್ರೆಸ್ ಮಾಡಿದ್ರೆ ಲೈಕ್ ದಿಸ್ ಹಾರಿಜಾಂಟಲ್ ಲೈನ್ ಆಗುತ್ತೆ. ವರ್ಟಿಕಲ್ ಬೇಕು ಅಂದರೆ ಆಬ್ಜೆಕ್ಟ್ ಫೋಕಸ್ ಆಗುತ್ತೆ. ಆ್ಯಕ್ಟಿವ್ ಟ್ರ್ಯಾಕಿಂಗ್ ಅಂತ. ಸೊ ಆಬ್ಜೆಕ್ಟ್ ಮೂವ್ ಆದರೆ ಅದು ಲೆಫ್ಟ್ ಸೈಡ್ ಮೂವ್ ಆದರೆ ಲೆಫ್ಟ್ ಸೈಡ್ ಮೂವ್ ಆಗುತ್ತೆ, ರೈಟ್ ಸೈಡ್ ಮೂವ್ ಆಗುತ್ತೆ, ರೈಟ್ ಸೈಡ್ ಮೂವ್ ಆಗುತ್ತೆ. ಇದನ್ನು 3 ಟೈಮ್ಸ್ ಪ್ರೆಸ್ ಮಾಡಿದ್ರೆ ವೀಡಿಯೋಯಿಂದ ಫೋಟೋ ಹೋಗುತ್ತೆ, ಫೋಟೋನ ಕ್ಯಾಪ್ಚರ್ ಮಾಡ್ಬೋದು. ಮತ್ತು 3 ಟೈಮ್ಸ್ ಸೆಕೆಂಡ್ ಪ್ರೆಸ್ ಮಾಡಿದ್ರೆ ವೀಡಿಯೋ ಮೂಡ್ ಬರುತ್ತೆ. ನನಗೆ ಕ್ಲಿಕ್ ಸ್ಟಾರ್ಟ್ ಆಗುತ್ತೆ. ಇದೊಂದು ಡಿಸ್ಅಡ್ವಾಂಟೇಜ್ ನನಗೆ ಅದನ್ನು ಅನಿಸಿದ್ದು. ನಾನು ಅಂದ್ಕೊಂಡೆ ತಗೊಂಡಾಗ ಲೈಕ್ ಹಾಯ್. ಸೊ ನಾನಿವತ್ತು DJ ಮೊಬೈಲ್ 7 ಅಂತ ಗಿಂಬಲ್ ತರಿಸಿದ್ದೀನಿ. ಸೊ ದ ಪರ್ಪಸ್ ಏನಂದರೆ ನನಗೆ ಬೇಸಿಕಲಿ ನಾನು ಟ್ರಾವೆಲಿಂಗ್ ಎಲ್ಲ ಮಾಡ್ತೀನಲ್ಲ, ಸೊ ಒಂದು ಸಿನಿಮ್ಯಾಟಿಕ್ ವ್ಯೂ, ಒಂದು ಸ್ಟೆಬಿಲೈಸೇಷನ್ ತೊಗೊಂಡಿದ್ದೀನಿ. ಆ್ಯಂಡ್ ಆಲ್ರೆಡಿ ಅನ್ಬಾಕ್ಸ್ ಮಾಡಿದೆ. ಆ್ಯಕ್ಚುಲಿ ತಂದು 2 ಡೇಸ್ ಆಯಿತು. ನಾನು ಲೈಕ್ ಟ್ರಾವೆಲಿಂಗ್ ಡೈರೆಕ್ಟ್ ಥರ ಟೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಹೋಗಿ ನಾನು ಇದನ್ನು ಅಮೆಝಾನಿಂದ ತರಿಸಿದ್ದು. ಆ್ಯಕ್ಚುಲ್ ಪ್ರೈಸ್ ಇಲ್ಲಿ ತೋರಿಸ್ತಾ ಇರೋದು 10,990. ಸೊ ನಾನು ಅಮೆಝಾನಿಂದ ತರಿಸಿರೋದ್ರಿಂದ ಇದು 7,000 ಆಯಿತು. ಸೊ ದಿಸ್ ಇಸ್ ಕ್ಲಾನ್. ನೀವು ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ಬೋದು, ನಿಮ್ಮ ಮೊಬೈಲ್ ಅಡ್ಜಸ್ಟ್ ಮಾಡ್ಕೊಂಡು ಈ ಥರ ಲೈಕ್ ಜಸ್ಟ್ ಎಕ್ಸ್ಪ್ಯಾಂಡ್ ಇಟ್ ಆ್ಯಂಡ್ ಫಿಟ್ ಮಾಡಬೇಕು. ಸೊ ಹೆಂಗೆ ಅಂದರೆ ಆಲ್ಮೋಸ್ಟ್ ಸೆಂಟರ್ ಪಾಯಿಂಟು ಬರೋ ಥರ ಫಿಟ್ ಮಾಡ್ಕೋಬೇಕು. ಸೊ ಇಲ್ಲಿ ನೋಡಿ, ಇಲ್ಲಿ DJI ಅಂತಿದೆಯಲ್ಲ, ಸೊ ಈ ಪೊಸಿಷನಲ್ಲಿ ಕ್ಯಾಮ್ರಾ ಅಲೈನ್ ಆಗಿರಬೇಕು. ಲೈಕ್ ಈ ಲೋಗೋ ಈ ಥರ ಬರಬೇಕು. ಸೊ ದಟ್ ಅದು ಗಿಂಬಲ್ಗೆ ಫಿಟ್ಟಿಂಗ್ ಮಾಡಬೇಕಾದ್ರೆ ಪ್ರಾಪರ್ ಕೂತ್ಕೊಳ್ಳುತ್ತೆ. ಆ್ಯಂಡ್ ಗಿಂಬಲಲ್ಲಿ ನೋಡಿ ಫಸ್ಟು ಇದು ಪವರ್ ಬಟನ್ನು ಇದು ಪ್ರೆಸ್ ಮಾಡಿದ್ರೆ ನಿಮ್ಮೊಂದು ಸಿಗ್ನಲ್ ಬರುತ್ತೆ. ಇದು ಲೈಕ್ ಬ್ಯಾಟ್ರಿ ಇಂಡಿಕೇಟರ್ ಎಷ್ಟಿದೆ ಪರ್ಸೆಂಟೇಜ್ ಅಂತ ತೋರಿಸುತ್ತೆ. ಸೊ ಇದನ್ನು ನೀವು ಅನ್ಫೋಲ್ಡ್ ಮಾಡಿದ್ರೆ ಈಗ ಆನ್ ಆಗುತ್ತೆ ಕಂಪ್ಲೀಟಾಗಿ. ಸೊ ನಾನು ಆವಾಗಲೇ ಹೇಳ್ದಂಗೆ, ಸೊ ಇದು ಸೆಂಟರ್ ಪಾಯಿಂಟಲ್ಲಿದ್ದರೆ ನೀವು ಜಸ್ಟ್ ಇದು ಆ್ಯಕ್ಚುಲಿ ಮ್ಯಾಗ್ನೆಟ್ಟು. ಸೊ ಲಾಕ್ ಆಗುತ್ತೆ ಈ ಥರ. ಬ್ಲೂಟೂತ್ ಬ್ಲಿಂಕ್ ಆಗ್ತಾಯಿದೆ ಬಿಕಾಸ್ ಅದು ಕನೆಕ್ಟ್ ಆಗಿಲ್ಲ. ಅದು ಕನೆಕ್ಟ್ ಆದರೆ ನಿಮಗೆ ಅದು ಬ್ಲೂಟೂತ್ ಬ್ಲಿಂಕ್ ಆಗೋಲ್ಲ. ಸೊ ಇದು ಡಿವೈಸು ಮತ್ತು ಇದು ಕನೆಕ್ಟ್ ಮಾಡ್ಕೋಬೇಕು ಅಂದರೆ ಮೊಬೈಲ್ ಇವ್ರದ್ದು DJI ಮಿಮೋ ಆ್ಯಪ್ ಅಂತ ಇದೆ, ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಡೌನ್ಲೋಡ್ ಮಾಡಿಕೊಂಡು ನೀವು ಲೈಕ್ ಕನೆಕ್ಟ್ ಮಾಡ್ಕೋಬೋದು. ಆವಾಗ ಇದು ಸ್ಟಾಪ್ ಆಗುತ್ತೆ. ಸೊ 2 ಸಿಂಕ್ ಆಗುತ್ತೆ. DJI ಆ್ಯಪ್ ನಿಮ್ಮ ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕು. ಇಲ್ಲಿ ಬಂದರೆ ನೀವು ಪ್ರೊಫೈಲ್ ಎಲ್ಲ ಸೆಟ್ ಮಾಡ್ಕೋಬೇಕು ಲಾಗಿನ್ ಮಾಡಿಕೊಂಡು. ಆ್ಯಂಡ್ ದೆನ್ ಒನ್ಸ್ ಲಾಗಿನ್ ಅಂದರೆ ನೆಕ್ಸ್ಟ್ ನಿಮ್ಮದು ಬ್ಲೂಟೂತ್ ಮತ್ತು ಲೊಕೇಶನ್ ಆನ್ ಆಗಿರಬೇಕು. ಡಿಸ್ಕನೆಕ್ಟ್ ಅಂತ ಇರುತ್ತೆ, ಕ್ಲಿಕ್ ಮಾಡಿದ್ರೆ ಕನೆಕ್ಟ್. ಸೊ ಇದು ಇಲ್ಲಿ ನೋಡಿದಂಗೆ ಇಲ್ಲಿ ಬ್ಲಿಂಕ್ ಆಗ್ತಾಯಿದೆ, ಬ್ಲೂಟೂತ್ ಕನೆಕ್ಟ್ ಆಗಿಲ್ಲ. ಕನೆಕ್ಟ್ ಮಾಡಿದ್ರೆ ಆ್ಯಪ್ ಅಲ್ಲಿ ನಾವು ಇಟ್ಸ್ ಕನೆಕ್ಟೆಡ್, ಬ್ಲಿಂಕ್ ಆಗ್ತಾಯಿಲ್ಲ. ಸೊ ಕನೆಕ್ಟ್ ಆದರೆ ಇವ್ರದೇ ಒಂದು ಆ್ಯಪಲ್ಲಿ, ನಮ್ಮದು DJI ಮೊಬೈಲ್ ಆ್ಯಪಲ್ಲಿ ನಿಮಗೆ ಆಪ್ಷನ್ಸ್ ಇರುತ್ತೆ. ಫೋಟೋ ವೀಡಿಯೋ ರೆಕಾರ್ಡ್ ಮಾಡ್ಕೋಬೋದು. ಸೊ ರೈಟ್ ಈಗ ಈ ಗಿಂಬಲಲ್ಲಿ ಈ ಎಮ್ ಅನ್ನೋದು ಪವರ್ ಬಟನ್ನು, ಆ್ಯಂಡ್ ದಿಸ್ ಒನ್ ಈಸ್ ರೆಕಾರ್ಡಿಂಗ್ ಬಟನು, ಇದು ಸ್ವಿಚ್ ಬಟನ್ನು, ಆ್ಯಂಡ್ ದಿಸ್ ಒನ್ ಈಸ್ ಫಾರ್ ಜಾಯ್ಸ್ಟಿಕ್. ಲೈಕ್ ನೀವು ಲೆಫ್ಟು ರೈಟು ಮೇಲೆ ಕೆಳಗಡೆ ಹಿಂಗೆ ಮಾಡ್ಕೊಳ್ಳೋದಕ್ಕೆ ಲೈಕ್ ದಿಸ್ ನಿಮಗೆ ಜಾಯ್ಸ್ಟಿಕ್ ಬಟನ್ ಇದು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಎಮ್ ಬಟನ್ ಲೈಕ್ ಐ ಸೈಡ್ ಅಲ್ಲಿ ನನಗೆ ಇದು ಪವರ್ ಬಟನ್ ನಿಮಗೆ 1 ಟೈಮ್ ಪ್ರೆಸ್ ಮಾಡಿದ್ರೆ ಪೊಸಿಷನ್ನು ಬರುತ್ತೆ, ಸ್ಟೇಬಲ್ ಪೊಸಿಷನ್ಗೆ ಎಕ್ಸಾಂಪಲ್ ಲೈಕ್ ದಿಸ್. ಸ್ಟೇಬಲ್ ಪೊಸಿಷನಲ್ಲಿದೆ. ಇದು ನೀವು 3 ಟೈಮ್ಸ್ ಪ್ರೆಸ್ ಮಾಡಿದ್ರೆ ಸ್ಟ್ಯಾಂಡ್ ಬೈ ಮಾಡ್ಕೋಗುತ್ತೆ. ಸೊ ದಟ್ ನಿಮಗೆ ಬ್ಯಾಟ್ರಿ ಅನ್ಯೂಸ್ ಟೈಮಲ್ಲಿ ನಿಮಗೆ ಬ್ಯಾಟ್ರಿ ಸಿಗುತ್ತೆ. ಮತ್ತು ಇದು ಮಾಡ್ಕೋಬೇಕು, ಒಂದು ಸಲ ಪ್ರೆಸ್ ಮಾಡಿದ್ರೆ ಇಟ್ ಕಮ್ ಬ್ಯಾಕ್ ಟು ದ ಸೇಮ್ ಪೊಸಿಷನ್. ಸೊ ಇದು ರೆಕಾರ್ಡಿಂಗ್ ಬಟನ್ ಕ್ಲಿಕ್ ಮಾಡಿದ್ರೆ ರೆಕಾರ್ಡ್ ಆಗುತ್ತೆ ನೋಡಿ ಲೈಕ್ ದಿಸ್. ಆ್ಯಂಡ್ ಸ್ಟಾಪ್ ಮಾಡೋಕ್ಕಂದ್ರೆ ಇನ್ನೊಂದು ಸಲ ಪ್ರೆಸ್ ಮಾಡಿದ್ರೆ ಸ್ಟಾಪ್ ಆಗುತ್ತೆ. ಆ್ಯಂಡ್ ಇದು ಒಂದು ನಿಮಗೆ ಸ್ವಿಚ್ ಬಟನ್. ಈಗ ಲ್ಯಾಂಡ್ಸ್ಕೇಪ್ ಸಾರಿ ಪೋರ್ಟ್ರೇಟ್ ಮಾಡಲಿದೆ. ಲ್ಯಾಂಡ್ಸ್ಕೇಪಲ್ಲಿ ಬೇಕು ಅಂದರೆ ಡಬಲ್ ಟೈಮ್ ಪ್ರೆಸ್ ಮಾಡಿದ್ರೆ
ಲೈಕ್ ದಿಸ್. ಹಾರಿಜಾಂಟಲ್ ಏನಾಗುತ್ತೆ, ವರ್ಟಿಕಲ್ ಬೇಕು ಅಂದರೆ ವರ್ಟಿಕಲ್. ಸೊ ಹಾಗೆ. ಸೊ ಇದನ್ನು 3 ಟೈಮ್ಸ್ ಪ್ರೆಸ್ ಮಾಡಿದರೆ ವೀಡಿಯೋಯಿಂದ ಫೋಟೋ ಹೋಗುತ್ತೆ, ಫೋಟೋನ ಕ್ಯಾಪ್ಚರ್ ಮಾಡ್ಕೋಬೋದು. ಮತ್ತು 3 ಟೈಮ್ಸ್ ಸೆಕೆಂಡ್ ಪ್ರೆಸ್ ಮಾಡಿದರೆ ವೀಡಿಯೋ ಮೋಡ್ ಬರುತ್ತೆ. ದೆನ್ ಕ್ಯಾನ್ ಕ್ಲಿಕ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇದು ಬಂದು ನಿಮಗೆ ಝೂಮ್ ಇನ್ ಬಟನ್. ಸೊ ಝೂಮ್ ಇನ್ ಝೂಮ್ ಔಟ್ ಬಟನ್. ಎಕ್ಸಾಂಪಲ್ ಇದು ಪ್ರೆಸ್ ಮಾಡಿದರೆ ಝೂಮ್ ಆಗುತ್ತೆ ಮುಂದೆ, ಫೈನಲ್ ಝೂಮ್ ಔಟ್. ನಾನು ಆಲ್ರೆಡಿ ವೀಡಿಯೋಸ್ ಮಾಡಿದ್ದೀನಿ ಹೊರಗಡೆ, ನಾನು ಅದನ್ನು ಹಾಕ್ತೀನಿ ನೋಡಿ. ಸೊ ಇದರಲ್ಲಿ 4 ಮೋಡ್ ಬರುತ್ತೆ ನಿಮಗೆ. ಈ ಎಮ್ ಅಂತ ಏನು ಹೇಳಿದೆ ಪವರ್ ಬಟನ್, ನಿಮಗೆ ಇದು ಫಸ್ಟ್ ಬಂದು ನಿಮಗೆ ಟಿಲ್ಟ್ ಮೋಡ್ ಅಂತ ಇರುತ್ತೆ. ಲೈಕ್ ಇದು ನೀವು ಸೆಟ್ ಮಾಡಿಕೊಂಡ್ರೆ ನಿಮಗೆ ಅಪ್ ಡೌನ್ ಈ ಥರ ಮಾಡ್ಬೋದು. ಹಾರಿಜಾಂಟಲ್ ಲೈನಲ್ಲಿ ನಿಮಗೆ ಅದು ಫಾಲೋ ಮಾಡಲ್ಲ ನಿಮಗೆ ಅಷ್ಟೊಂದು. ಸೊ ನಿಮಗೆ ಮೊಬೈಲ್ ಹಿಂಗೆ ಬರುತ್ತೆ. ನಾನು ಆ್ಯಕ್ಚುಲಿ ವೀಡಿಯೋ ಮಾಡಿದ್ದೀನಿ, ಅದನ್ನು ಹಾಕ್ತೀನಿ ನೋಡಿ. ಆ್ಯಂಡ್ ಸೆಕೆಂಡ್ ಬಂದು ನಿಮಗೆ ಇದು ಪ್ಯಾನ್ ಫಾಲೋ ಮೋಡ್ ಅಂತ ಹೇಳ್ತಾರೆ. ಸೊ ಅದು ಹೆಂಗೆ ಅಂದರೆ ನಿಮಗೆ ಲೈಕ್ ಹಾರಿಜಾಂಟಲ್ ಲೈನಲ್ಲಿ ನೀವು ಇದು ಮಾಡಿದ್ರೆ ನಿಮಗೆ ಫಾಲೋ ಆಗುತ್ತೆ. ಆ್ಯಕ್ಚುಲಿ ಇದು ಟಿಲ್ಟು ನಿಮಗೆ ಅಷ್ಟು ಬರಲ್ಲ. ಓಕೆ, ನಾನಿನ್ನು ಅದನ್ನು ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ ಪ್ರಾಪರಾಗಿ, ಯಾಕಂದರೆ ನೋಡಬೇಕು ಡಿಫ್ರೆನ್ಸಸ್ ಏನಿರುತ್ತೆ ಆ್ಯಕ್ಚುಲಿ ಏನು ಅಂತ. ನೆಕ್ಸ್ಟ್ ಬಂದು ಫುಲ್ ಫಾಲೋ ಮೋಡ್. ಲೈಕ್ ಈಗ ಏನು ನಾವು ನೋಡಿದ್ವು ಟಿಲ್ಟ್ ಮೋಡು, ಪ್ಯಾನ್ ಫಾಲೋ ಮೋಡ್. ಸೊ ಇದು 2 ಸೇರಿ ಹಂಗೆ ಆಗುತ್ತೆ ನೋಡಿ, ಲೆಫ್ಟು ರೈಟು ಹಿಂಗೆಲ್ಲ ರೊಟೇಷನ್. ಸೊ ಇಟ್ಸ್ ಬೆಸ್ಟ್. ಐ ಗೆಸ್ ನಾನು ಶೂಟ್ ಮಾಡಿದ್ದೀನಿ, ಇಟ್ಸ್ ಗುಡ್ ಆ್ಯಕ್ಚುಲಿ, ಚೆನ್ನಾಗಿ ಬಂದಿದೆ. ದ ಲಾಸ್ಟ್ ಒನ್ ಅಂದರೆ ಇದು ಸ್ಪಿನ್ ಮೋಡು. ಓಕೆ, ಸ್ಪಿನ್ ಮೋಡು ಏನಪ್ಪ ಅಂದರೆ ನಿಮಗೆ ಲೈಕ್ ವೀಡಿಯೋ ಮಾಡಬೇಕಾದ್ರೆ ಎಕ್ಸಾಂಪಲ್ ನಿಮಗೆ ಇದು ಸ್ಪಿನ್ ಆಗುತ್ತೆ ನಿಮಗೆ. ಸೊ ವೀಡಿಯೋ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ. ಇದೊಂದು ಮಾಡಿದ್ದೀನಿ, ಚೆನ್ನಾಗಿ ಬಂದಿದೆ ಸ್ಪಿನ್ನಿಂಗ್, ಇಟ್ಸ್ ಗುಡ್ ಆ್ಯಕ್ಚುಲಿ. ಇವಾಗ ನಾನು ಒಂದು ಆಪ್ಷನ್ ತೋರಿಸ್ತೀನಿ. ಆ್ಯಕ್ಚುಲಿ ಟ್ರೈಪಾಡ್ಗೆ ಯೂಸ್ ಮಾಡ್ತಾರೆ. ಸೊ ಇಲ್ಲಿ ಇದನ್ನು ಎಳೆದ್ರೆ ಕೆಳಗಡೆ ನಿಮಗೆ ಲೈಕ್ ಟ್ರೈಪಾಡ್ ಥರ. ಸೊ ಬ್ಯಾಕ್ ಸೈಡಲ್ಲಿ ಈ ಬಟನ್ ಇದೆ, ಇದಕ್ಕೆ ಲೈಕ್ ನೀವು 1 ಟೈಮ್ ಪ್ರೆಸ್ ಮಾಡಿದರೆ ಮುಂದೆ ಆಬ್ಜೆಕ್ಟ್ ಇರೋದಕ್ಕೆ ಫೋಕಸ್ ಆಗುತ್ತೆ. ಆ್ಯಕ್ಟಿವ್ ಟ್ರ್ಯಾಕಿಂಗ್ ಅಂತ. ಸೊ ಆಬ್ಜೆಕ್ಟ್ ಮೂವ್ ಆದರೆ ಅದು ಲೆಫ್ಟ್ ಸೈಡ್ ಮೂವ್ ಆದರೆ ಲೆಫ್ಟ್ ಸೈಡ್ ಮೂವ್ ಆಗುತ್ತೆ, ರೈಟ್ ಸೈಡ್ ಮೂವ್ ಆದರೆ ರೈಟ್ ಸೈಡ್ ಮೂವ್ ಆಗುತ್ತೆ. ಇಟ್ಸ್ ವೆರಿ ಗುಡ್ ಫೀಚರ್, ನಾನು ಇಷ್ಟ ಆಯಿತು. ಆ್ಯಂಡ್ ಇದು ನಿಮಗೆ 2 ಟೈಮ್ಸ್ ಪ್ರೆಸ್ ಮಾಡಿದ್ರೆ ಆ್ಯಕ್ಚುಲ್ ಪೊಸಿಷನ್ ಏನಿದೆ ಆ ಪೊಸಿಷನ್ ಬಂದು ನಿಂತ್ಕೊಳ್ಳುತ್ತೆ. ಓಕೆ, ಆ್ಯಂಡ್ 3 ಟೈಮ್ಸ್ ಪ್ರೆಸ್ ಮಾಡಿದರೆ ಸರ್ ನೋಡಿ ನನ್ನ ಕಡೆ ತಿರುಗಿತು. ಮತ್ತು 3 ಟೈಮ್ಸ್ ಪ್ರೆಸ್ ಮಾಡಿದರೆ ಅಷ್ಟೇ ಆಯಿತು. ಲೈಕ್ ಫ್ರಂಟ್ ವ್ಯೂ, ಬ್ಯಾಕ್ ವ್ಯೂ ನೀವು ಇಲ್ಲೇ ಹ್ಯಾಂಡಲ್ ಮಾಡ್ಕೋಬೋದು, ಕೂತ್ಕೊಂಡು ವಿಡಿಯೋ ಮಾಡ್ಕೊಳ್ತಾರೆ. ಆ್ಯಂಡ್ ಇದನ್ನು ನೀವು ಹಾರಿಜಾಂಟಲ್ ಮಾಡಬೇಕು ಅಂದರೆ ಇಸ್ ಪ್ರೆಸ್ ಮಾಡಿಕೊಂಡು ಸ್ವಿಚ್ ಬಟನ್ 2 ಟೈಮ್ಸ್ ಪ್ರೆಸ್ ಮಾಡಿದರೆ ಹಾರಿಜಾಂಟಲ್ ಬಟನ್ ಆಗುತ್ತೆ. ದೆನ್ ಹೀಗೆ 3 ಟೈಮ್ಸ್ ಮಾಡ್ಕೊಂಡು ನೀವು ನಿಮ್ಮದನ್ನು ವೀಡಿಯೋ ಮಾಡ್ಕೋಬೋದು. ಮತ್ತು ಲೈಕ್ ಫ್ರಂಟ್ ಸೈಡ್ ಬ್ಯಾಕ್ ಸೈಡ್ ಇದನ್ನು ವೀಡಿಯೋ ಮಾಡ್ಬೋದು. ಇದು ಟ್ರೈ ಮಾಡಿದ್ದೀನಿ, ಇಟ್ಸ್ ಗುಡ್ ಆ್ಯಕ್ಚುಲಿ. ಆ್ಯಂಡ್ ನಿಮಗೆ ಇದನ್ನು ಮತ್ತೆ ಕ್ಲೋಸ್ ಮಾಡಬೇಕು ಅಂದರೆ ಹೀಗೆ ಎತ್ಕೊಂಡು ಫೋಲ್ಡ್ ಮಾಡಿ ಕ್ಲೋಸ್ ಮಾಡಿಕೊಂಡು ಹಿಂಗಂದರೆ ಕ್ಲೋಸ್ ಆಗುತ್ತೆ. ದಟ್ಸ್ ಇಟ್. ಆ್ಯಂಡ್ ಫೈನಲಿ ನಾನು ಇದೊಂದು ಹೇಳೋದು, ಮತ್ತು ಇದು ಒಂದು ಲೈಕ್ ಚಾರ್ಜಿಂಗ್ ಪೋರ್ಟ್. ಲೈಕ್ ನಿಮಗೆ ಚಾರ್ಜ್ ಮಾಡ್ಕೋಬೋದು. ಸಪೋಸ್ ನಿಮ್ಮ ಮೊಬೈಲ್ ಏನಾದರೂ ಚಾರ್ಜಿಂಗ್ ಬೇಕು ಅಂದರೆ ಇದ್ರ ಮುಖಾಂತರ ನೀವು ಚಾರ್ಜ್ ಮಾಡ್ಕೋಬೋದು. ಇಟ್ಸ್ ವೆರಿ ಗುಡ್ ಫೀಚರ್. ಸದ್ಯಕ್ಕೆ ಅಷ್ಟೇ, ನನಗೆ ಇಷ್ಟ ಆಯಿತು. ಇಲ್ಲಿ ಏನು ಸೆಲ್ಫಿ ಸ್ಟಿಕ್ ಇರುತ್ತೆ ಅಂತ ಯೂಶ್ವಲಿ ಇರುತ್ತೆ. ನನಗೆ ಇದು ಆ್ಯಕ್ಚುಲಿ 7 Pro ಅಲ್ಲಿ ಸೆಲ್ಫಿ ಸ್ಟಿಕ್ ಬರುತ್ತೆ, ಇದರಲ್ಲಿ ಬರೋಲ್ಲ. ನಾನು ಆ್ಯಕ್ಚುಲಿ ಬರುತ್ತೆ ಅಂದ್ಕೊಂಡಿದ್ದೆ, ಬರೋಲ್ಲ. ಅದು ನನಗೆಲ್ಲ ಡಿಸಪಾಯಿಂಟ್ ಆಯಿತು. ಯಾಕಂದರೆ 7000 ಕೊಟ್ಟು ನನಗೆ ಅಂದರೆ ಸೆಲ್ಫಿ ಸ್ಟಿಕ್ ಇಲ್ಲ ಅಂದರೆ ಒಂದು ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಬಟ್ ಎನಿವೇ ನೀವು ಟ್ರೈಪಾಡ್ ಸ್ಟಿಕ್ ಬೇಕಿದ್ರೆ ನಿಮಗೆ ಮಾಡ್ಕೊಂಡು ಇನ್ನು ಎಕ್ಸ್ಟೆಂಡ್ ಮಾಡ್ಕೋಬೋದು. ಸೊ ಅದಕ್ಕೆ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಇಲ್ಲಿ ಸೆಲ್ಫಿ ಸ್ಟಿಕ್ ಇಲ್ಲದೆ ಇದ್ರೂ ಪರವಾಗಿಲ್ಲ, ಅಲ್ಲಿ ನೀವು ಅಟ್ಯಾಚ್ ಮಾಡಿಕೊಂಡು ಯು ಕ್ಯಾನ್ ಇನ್ನು ಫರ್ದರ್ ಇದಕ್ಕೆ ಎಕ್ಸ್ಟೆಂಡ್ ಮಾಡ್ಕೊಂಡು ವಿಡಿಯೋ ಶಾರ್ಟ್ ಮಾಡ್ಕೋಬೋದು. ಓವರಾಲ್ ಓಕೆ, ಇಟ್ಸ್ ಗುಡ್ ಫಾರ್ ಮೀ. ನೋಡೋಣ ಮುಂದಿನ ದಿನಗಳಲ್ಲಿ ವೀಡಿಯೋಸ್ಗಳು ಹೆಂಗೆ ಬರುತ್ತೆ ಅಂತ. ನಾನು ಫಸ್ಟ್ ಟೈಮ್ ಗಿಂಬಲ್ ತೊಗೊಂಡಿದ್ದು. ಸೊ ನೈಸ್, ನೋಡೋಣ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಮುಂದೆ ಅಂತ. ಥ್ಯಾಂಕ್ ಯು.